ಅಮ್ಮ, ಸೊಪ್ಪು ಸಾರಿಗೆ ಮುದ್ದೆ ಇದ್ರೆ ಎಷ್ಟು ಸಕ್ಕತ್ತಾಗಿರುತ್ತೆ. ನೀವು ಮುದ್ದೆ ತಿಂತೀರಾ? ಯಾರನ್ನು? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಫ್ರೆಂಡ್ ಅಮ್ಮ, ಇಂಪಾರ್ಟೆಂಟ್ ಏನೂ ಇಲ್ಲ, ನೀವು ಹೇಳಿ. ನನ್ನ ಮುಂದೆ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಮುಜುಗರನಾ? ಅಯ್ಯೋ, ಹಾಗೇನೂ ಇಲ್ಲ ಅಮ್ಮ. ಮತ್ತ್ಯಾಕೆ ಕಟ್ ಮಾಡ್ತೀಯಾ? ಮಾತಾಡು. ಗಂಡನ ಮನೆಗೆ ಬಂದ ತಕ್ಷಣ ಫ್ರೆಂಡ್ ಜೊತೆ ಮಾತಾಡಬಾರ್ದು ಅಂತ ಏನಿಲ್ವಲ್ಲ? ಏನಾಯ್ತನು? ರಮ್ಯಾ ಚಿಕ್ಕ ವಯಸ್ಸಿಂದನೂ ನನ್ನ ಬೆಸ್ಟ್ ಫ್ರೆಂಡ್ ಅಮ್ಮ. ಅವಳನ್ನ ಬಿಟ್ರೆ ಇನ್ಯಾರೂ ಫ್ರೆಂಡ್ ಇಲ್ಲ ನನಗೆ. ಆದರೆ ಅವಳು ಅಪ್ಪ ಅಮ್ಮ ಮನೆ ಮಾರಿದ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ, ಗೊತ್ತಾ ಅಮ್ಮ? ವಿಷಯನ ಮುಚ್ಚಿಟ್ಟಿದ್ದು ಅಲ್ಲದೆ ನನ್ನ ಹತ್ರ ಸುಳ್ಳು ಹೇಳಿದಾಳೆ. ಅದಕ್ಕೆ ಅವಳ ಮೇಲೆ ನನಗೆ ಬೇಜಾರು. ಅವತ್ತು ನಾನು ನಿನ್ಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾನು? ಸಂದರ್ಭಕ್ಕೆ ತಕ್ಕಂತೆ ಕೆಲವೊಮ್ಮೆ ವಿಷಯಗಳನ್ನು ಮುಚ್ಚಿಡೋದು ಅನಿವಾರ್ಯ. ಅದು ತಪ್ಪಲ್ಲ. ಎಲ್ಲಾನು ಹೇಗೆ ಹೇಳ್ಕೊಳ್ಳೋದು ಒಳ್ಳೆ ಗೆಳೆತನನೋ ಹಾಗೆ ಕೆಲವೊಮ್ಮೆ ಏನನ್ನು ಹೇಳ್ದಿರೋದು ಒಳ್ಳೆ ಗೆಳೆತನನೇ. ನಿನ್ನ ಫ್ರೆಂಡ್ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಅನ್ನೋ. ಒಂದು ವೇಳೆ ರಮ್ಯಾ ನಿನಗೆ ವಿಷಯ ತಿಳಿಸಿದ್ರೆ ನಿನಗೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಇನ್ನಷ್ಟು ಬೇಜಾರಾಗ್ತಿತ್ತಲ್ವಾ? ಈಗ ಇವಳ ಮೇಲೆ ತೋರಿಸಿರೋ ಕೋಪನ ಅವ್ರ ಮೇಲೆ ತೋರಿಸ್ತಿದ್ದೆ ಅಲ್ವಾ? ಪಾಪ ಆ ಹುಡುಗಿ ಎಲ್ಲಾನು ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದಾಳೆ. ಎಷ್ಟೇ ಆದರೂ ಬಾಲ್ಯ ಸ್ನೇಹಿತೆ ಅಂತ್ಯ. ನೆಕ್ಸ್ಟ್ ಟೈಮ್ ಫೋನ್ ಬಂದರೆ ಮಾತಾಡು. ಏನ್ ಪದೇ ಪದೇ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನು ನಿನ್ ಕೋಣೆಯಲ್ಲಿ ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ನಾನು. ಹಲೋ ರಮ್ಯಾ. ಅನು, ಕೋಪ ಇದ್ರೆ ನಾಲ್ಕು ಮಾತು ಬೈದ್ಬಿಡೆ, ಬೇಕಿದ್ರೆ ಹೊಡೆದ್ಬಿಡು, ಆದ್ರೆ ಹಿಂಗೆ ಮಾತಾಡ್ದೆ ಇರಬೇಡ. ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ, ಆದ್ರೆ ನಂಗೆ ಬೇರೆ ದಾರಿ ಇರಲಿಲ್ಲ. ಅನು, ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಕಣೆ. ಐ ಆಮ್ ಸೋ ಸಾರಿ. ರಮ್ಯಾ, ಅಳ್ಬೇಡ ಕಣೆ. ಐ ಆಮ್ ಸಾರಿ ಟು. ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ನಿನ್ಗೆ ಹರ್ಟ್ ಮಾಡಿದ್ ನಾನಲ್ವಾ? ಇಲ್ವೇ, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ನೇನೋ. ಸಾರಿ. ನನ್ನ ತಪ್ಪು ತಿಳ್ಕೊಂಡಿಲ್ಲ ತಾನೇ ನೀನು? ಇಲ್ಲ ಕಣೆ. ನನ್ನ ಮೇಲೆ ಕೋಪ ಇಲ್ಲ ತಾನೇ? ಇಲ್ಲ ಕಣೆ. ಅಬ್ಬಾ, ಇವಾಗ ನನಗೆ ಜೀವ ಬಂತು. ಇಲ್ಲಾಂದ್ರೆ ನಾನು ಏನಾಗ್ತಿದ್ನೋ ಏನೋ. ಏ, ಎಂತ ಮಾತು ಅಂತ ಆಡ್ತೀಯ? ನಿಜವಾಗ್ಲೂ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅನು? ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಟು ಕಣೆ. ನೀನು ಮೊದಲು ಅಳೋದನ್ನ ನಿಲ್ಲಿಸು. ಹೇಗಿದ್ಯಾ ಅನು? ಅತ್ತೆ ಮನೇಲೆಲ್ಲ ಓಕೆನಾ? ನಿನ್ನ ಹತ್ರ ಮೊದಲಿನ ಥರ ಮಾತಾಡ್ಬೋದು ತಾನೇ? ಮಾತಾಡೋಕೆ ತುಂಬ ಇದೆ ಅನು, ಆದರೆ ನೀನು ಮಾತಾಡಲ್ವೇನೋ ಅಂತ ಭಯ. ನೀನು ನನ್ನ
ಮೊದ್ಲಿ ನಾನೇ ತಾನೆ. ರಮ್ಯಾ, ಏನೇ ಆಗಿದೆ ನಿನಗೆ? ಒಂದೆರಡು ಸತಿ ಫೋನ್ ಪಿಕ್ ಮಾಡಿಲ್ಲ ಅಂತ ನಾನು ಬದಲಾಗ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ತಡ್ಡಿ, ನನಗೂ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬ ಇದೆ ಕಣೆ. ಇವತ್ತೇನಾಯ್ತು ಗೊತ್ತಾ? ಈ ಅಡುಗೆ ಮನೆ ಕೂಡ ಹಾ, ಅಡ್ಗೆ ಮನೆ ಕೂಡ? ಏನಿಲ್ಲ ಕಣೆ, ಈ ಅಡುಗೆ ಮನೆ ಕೂಡ ಬೇರೆ ಥರನೇ ಇದೆ. ನಾನು ಸಿಂಪಲಾಗಿ ಅಡುಗೆ ಮಾಡ್ತಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಅಡುಗೆ ಏನು ಎಲ್ಲರೂ ಇಷ್ಟಪಡ್ತಾರೆ, ಬೆರಳು ಚಪ್ಪರ್ಸ್ಕೊಂಡು ತಿಂತಾರೆ. ಹಾಗೆ ನನಗೂ ಪಾರ್ಸೆಲ್ ಕಳಿಸು. ಸರಿ ಸರಿ ರಮ್ಯಾ, ಆಗಾಗ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ವಿಚಾರಿಸ್ಕೋತಾ ಇರು, ಆಯಿತಾ? ನೀನು ನನಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನೀನು ಮಾತ್ರ ಆಗಾಗ ಹೋಗಿ ಬರ್ತಾ ಇರು, ಆಗ ಅವ್ರಿಗೂ ಖುಷಿ ಆಗುತ್ತೆ. ಹೋಗದೆ ಏನು, ನನಗೂ ಟೈಮ್ ಪಾಸ್ ಆಗಬೇಕಲ್ವಾ? ಇಷ್ಟು ದಿನ ಮಗಳು ನನಗೆ ಬೆಸ್ಟಿ ಆಗಿದ್ಲು, ಇನ್ಮೇಲೆ ನಿಮ್ಮ ಅಪ್ಪ ಅಮ್ಮನೇ ನನ್ನ ಬೆಸ್ಟಿ. ಆಗಾಗ ಫೋನ್ ಮಾಡ್ತಿರು ಅನು. ಸರಿ ರಮ್ಯಾ, ಸಿ ಯು, ಬಾಯ್ ಬಾಯ್. ಈಗ ಸಮಾಧಾನನಾ? ಇದ್ಯಾಕೋ? ವಟಾರದಲ್ಲಿ ನೀರ್ ಪ್ರಾಬ್ಲಮ್ ಇತ್ತಾ? ನೀನ್ ಬೇರೆ ಕಣ್ಣೀರ್ ಹಾಕ್ತಿದ್ಯಾ, ಹೆಲ್ಪ್ ಆಗ್ಲಿ ಅಂತ. ಅಯ್ಯೋ ನಿನ್ನ ಸಂಪತ್, ಅನು ಅತ್ತೆ ಮನೆ ಜವಾಬ್ದಾರಿನ ಸಂಪೂರ್ಣವಾಗಿ ತಗೊಂಡಿದ್ದಾಳೆ ಅಂತ ನನ್ಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಅನುನ್ ಬಿಟ್ರೆ ಇಡೀ ವರ್ಧನ್ ಕಂಪ್ನಿನ ಜವಾಬ್ದಾರಿ ತಗೊಂತಾಳೆ ರಮ್ಯಾ. ಇದು ನನ್ ರಮ್ಯಾ ಅಂದ್ರೆ. ಮಾತಾಡಿದ್ಯಾನು? ಹಾಂ ಅಮ್ಮ. ನೀನು ನಿನ್ನ ಬೆಸ್ಟಿಯಿಂದ ಕೆಲವು ವಿಷಯಗಳನ್ನ ಮುಚ್ಚಿಟ್ಟೆ ಅಲ್ವಾ? ಅಡುಗೆ ಮನೆ ವಿಷಯ ಎಲ್ಲ ಮೀರಾ ನೋಡ್ಕೋತಿದ್ಲು, ನಾನು ಬದಲಾಯಿಸ್ತೆ ಅಂತ ಹೇಳಕ್ ಹೊರಟಿದ್ಯಲ್ಲ. ಆಮೇಲೆ ಮನೆ ವಿಷಯ ಹೇಳಬಾರ್ದು ಅಂತ ಹೇಗೆ ಟಕ್ಕಂತ ಮಾತು ಬದಲಾಯಿಸ್ಬಿಟ್ಟೆ ನೋಡು. ತಪ್ಪಲ್ಲ, ಆಗಲೇ ಹೇಳಿದ್ನಲ್ಲ, ಕೆಲವು ವಿಷಯಗಳನ್ನ ಹೇಳ್ದೇ ಇರೋದು ಮುಖ್ಯ ಅಂತ. ಆದರೆ ಒಂದು ಮಾತನು ನಿನಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ತನ್ನ ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಮನೇಲಿ ತೊಂದರೆ ಆಗ್ತಿದ್ದಾಗ, ಹಿಂಸೆ ಆಗ್ತಿದ್ದಾಗ ಅದನ್ನು ಮುಚ್ಚಿಡಬಾರ್ದು. ಆದರೆ ಇಲ್ಲಿ ನಿನಗಂಥ ತೊಂದರೆ ಏನೂ ಆಗಲ್ಲ. ಗೊತ್ತು ಅಮ್ಮ, ಅದನ್ನು ನೀವು ಹೇಳಬೇಕು ಅಂತೇನಿಲ್ಲ. ಮದುವೆ ಆದಮೇಲೆ ಅತ್ತೆ ಮನೇಲಿ ಇಷ್ಟು ಫ್ರೀ ಆಗಿರೋ ಅವಕಾಶ ಎಲ್ರಿಗೂ ಸಿಗಲ್ಲ. ಸಿಗಬೇಕು ಅನ್ನೋದೇ ನನ್ನ ಆಸೆ. ರಮ್ಯಾ ನನ್ನಿಂದ ವಿಷಯ ಮುಚ್ಚಿಟ್ಲು ಅಂತ ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡಲ್ಲ. ಆದರೆ ಇಲ್ಲಿ ಆರ್ಯ ಸರಿ ನನ್ನಿಂದ ಏನನ್ನೋ ಮುಚ್ಚಿಟ್ಟಿದ್ದಾರೆ. ಮಹೇಶ್, ಮೇಡಮ್, ಏನು ಮಹೇಶ್ ಅದು? ಊಟ ಮೇಡಮ್.
ಆರ್ಯ ಸರ್ ಮನೆಯಿಂದ ಬಂದಿದ್ದೆ, ಸರಿ ಕೊಡೋಕೆ ಹೋಗ್ತಾ ಇದ್ದೀನಿ. ಮನೆಯಿಂದ ಬಂದ? ಹೌದು ಮೇಡಮ್. ಜೇಂಡೆ, ವಾಟ್ಸ್ ಹ್ಯಾಪನಿಂಗ್ ಹಿಯರ್ ಜೇಂಡೆ? ಅಲ್ಲ, ಆರ್ಯ ಸರ್ ಡಯಟಲ್ಲಿ ಏನಿರಬೇಕು ಏನಿರಬಾರ್ದು, ಇಷ್ಟು ದಿವಸದಿಂದ ಅವ್ರು ಏನು ಕನ್ಸ್ಯೂಮ್ ಮಾಡ್ತಿದ್ರು ಇದೆಲ್ಲ ಅನುಗ್ ಗೊತ್ತಿದೆಯಂತ. ಈ ಥರ ಸಿಕ್ಕಿದ್ದೆಲ್ಲ ತಿಂತಾ ಇದ್ರೆ ಅವ್ರ ಕ್ಯಾಲರಿ ಕೌಂಟ್ಸಲ್ಲಿ ವೇರಿಯೇಷನ್ ಬರಲ್ವಾ? ಅವ್ರ ಹೆಲ್ತ್ ಅಪ್ಸೆಟ್ ಆಗಲ್ವಾ ಜೇಂಡೆ? ಯುನೋ, ದಿನಕ್ಕೂ ಒಂದೊಂದು ತಲೆನೋವು ತರ್ತಾ ಇದ್ದಾಳೆ ಅವನು ನನಗೆ. ಇವಳಿಂದಾಗಿ ಎವ್ರಿ 1 ಅವರ್ಗೊಂದು ತಲೆನೋವು ಟ್ಯಾಬ್ಲೆಟ್ ತಗೋಬೇಕು ನಾನು. ಮದುವೆ ಆದ್ರೆ ಹೆಂಡತಿ ಗಂಡನ ತಲೆನೋವು ಆಗ್ತಾಳೆ ಅಂತ ಕೇಳಿದ್ದೀನಪ್ಪ. ಆದ್ರೆ ಅವ್ರ ಹೆಂಡತಿಯಿಂದ ನಿಮಗೆ ತಲೆನೋವಾಗಿದೆ. ಜೇಂಡೆ, ಆಂಗರ್ ನಾಟ್ ಗುಡ್ ಮೀರಾಜಿ. ಕೂಲ್ ಡೌನ್. ಗಂಡನ ಆಹಾರ ಆರೋಗ್ಯ ನಮ್ಮ ಹಕ್ಕು ಅಂತ ಈ ದೇಶದ ಹೆಣ್ಮಕ್ಳು, ಅದರಲ್ಲೂ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ತುಂಬ ನಂಬ್ತಾರೆ. ಕ್ಯಾಲೋರಿ ಕೌಂಟ್ ಬದಲಾದ್ರೆ ಪರ್ಯಾಯ ದಾರಿ ಹುಡುಕೋಬಹುದು. ಆದರೆ ಸೆಂಟಿಮೆಂಟ್ ಇದೆಯಲ್ಲ, ಅದನ್ನು ಬದಲಾಯಿಸೋಕೆ ಬಹಳ ಕಷ್ಟ. ನಿಮ್ಮ ಮಾತ್ರ ಏನಾದರೂ ಕೇಳಿಬಿಟ್ರೆ ಎವ್ರಿ 1 ಅವರ್ಗೆ ಒಂದ್ಸಲ ಅಲ್ಲ, ಎವ್ರಿ 10 ಮಿನಿಟ್ಸ್ಗೆ ನಾನು ಒಂದು ಟ್ಯಾಬ್ಲೆಟ್ ತಗೋಬೇಕು. ಅನು, ಹಸಿರು ಬಣ್ಣದ್ದು ತುಂಬಾ ರುಚಿಯಾಗಿದೆ. ಏನಿದು? ಅದು ಹೀರೆಕಾಯಿ ಚಟ್ನಿ ಸರ್. ಹೀರೆಕಾಯಿ ಸಾಸಿವೆ ಮಾಡಿದ್ನಲ್ಲ, ಸಿಪ್ಪೆ ಯಾಕೆ ವೇಸ್ಟ್ ಮಾಡೋದು ಅಂತ ತುಪ್ಪದಲ್ಲಿ ಹುರಿದು ಅದನ್ನ ಚಟ್ನಿ ಮಾಡಿದೆ. ವಾವ್, ತುಂಬಾ ಚೆನ್ನಾಗಿದೆ. ಲೋ ಇನ್ ಕ್ಯಾಲರೀಸ್ ಕೂಡ. ಈ ವಿಷಯನ ಮಾನಸಿಗೆ ಮಾತ್ರ ಹೇಳಲೇಬೇಕು ನಾನು. ಅಷ್ಟೇ ಅಲ್ಲ, ಇದರಲ್ಲಿ ಐರನ್, ಮೆಗ್ನೀಷಿಯಂ, ವೈಟಮಿನ್ಸ್ ಎಲ್ಲ ಇದೆ. ಅದ್ರ ಜೊತೆ ರುಚಿ ಕೂಡ ಇದೆ. ಇಡೀ ಕುಟುಂಬದ ಮಧ್ಯೆ ನಾನು ಯಾಕೆ ಕಪ್ ಚುಕ್ಕೆ ಆಗಲಿ? ಈ ಸೊಪ್ಪಿದೆ ಅಲ್ಲ, ಇದರಲ್ಲಿ ಕಬ್ಬಿಣದ ಅಂಶ ಇದೆ. ಸರಿನಾ ಹರ್ಷ? ಯಾವ್ದಾದ? ಇದು ಅಬ್ಸಲ್ಯೂಟ್ಲಿ ರೈಟ್. ಆರ್ಯ, ಅನು ಮಾಡಿದ ಅಡುಗೆ ಸೂಪರ್ ಆಗಿದೆ. ಸರ್, ನಾವಿರೋ ಜಿಯೋಗ್ರಫಿಲಿ ಏನ್ ಬೆಳೆಯುತ್ತೋ ಅದನ್ನ ತಿನ್ನೋದು ಸಹಜ ಅಲ್ವಾ ಸರ್? ಆಯಾ ಪ್ರದೇಶದ ವಾತಾವರಣದ ಹ್ಯುಮಿಡಿಟಿಗೆ ತಕ್ಕ ಹಾಗೆ ತರಕಾರಿಗಳು ಬೆಳೆದಿರ್ತವೆ. ಅದಕ್ಕೆ ತಕ್ಕ ಹಾಗೆ ನಮ್ ದೇಹದ ಪ್ರಕೃತಿನೂ ಇರುತ್ತೆ. ಇನ್ನೆಲ್ಲೋ ಬೆಳೆದಿದ್ದನ್ನ ತಿನ್ನೋದಕ್ಕಿಂತ ನಮ್ಮ ಮಣ್ಣಲ್ಲಿ ಬೆಳೆದಿದ್ದನ್ನ ತಿನ್ನೋದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ವಾ ಸರ್? ಅದ್ಭುತ ಅನು, ಅದ್ಭುತ. ದಾದಾ ಸೂಪರ್. ನಮ್ಮಿಂದ ಮಗಳಿಗೂ ಅಳಿಯಂದ್ರಿಗೂ ಬೇಡದಿರೋ ಟೆನ್ಷನು ಸುಬ್ಬು. ಪಾಪ ನಮ್ಮನು ಅವಳ ಹತ್ರ ಸರಿಯಾಗಿ ಮಾತಾಡಲೂ ಇಲ್ಲ. ಇಷ್ಟು ದಿನ ಏನು ಮಾಡಿದ್ಲು, ಗಂಡನ ಮನೇಲಿ ಹೇಗಿದ್ದಾಳೆ ಅಂತಲೂ ಕೇಳಿಲ್ಲ. ಈಗ ಊಟ ಎಲ್ಲ ಮಾಡಿ ಫ್ರೀಯಾಗಿರ್ತಾಳಲ್ವಾ? ಫೋನ್ ಮಾಡ್ತೀನಿ ಸುಬ್ಬು. ಒಂದು ನಿಮಿಷ ಇರು, ತಗೋ ನನ್ನ ಫೋನಲ್ಲಿ ಮಾತಾಡು.
ಮಗಳೇ, ಊಟ ಆಯ್ತಾ? ಹಾ ಅಮ್ಮ, ನಿಂದಾಯ್ತಾ? ಆಯ್ತಾಯ್ತು. ಈಗ ನೋಡೋದಕ್ಕೆ ನಮ್ಮ ಮನೆ ಅನ್ನಿಸ್ತಾ ಇದೆ ನನಗೆ. ಅದು ಬಿಡು, ನಿನಗೆ ನಿನ್ನ ಗಂಡನ ಮನೆ ಸೆಟ್ ಆಯ್ತಾ? ಇಲ್ಲೆಲ್ಲ ಓಕೆ ಅಮ್ಮ, ನಾನು ಆರಾಮಾಗಿದ್ದೀನಿ. ಎಲ್ಲ ಕೆಲ್ಸಕ್ಕೂ ಮನೇಲಿ ಜನ ಇದ್ದಾರೆ. ಅಮ್ಮ ಅಂತೂ ನನ್ನನ್ನು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಹೌದಾ? ಅವರು ನಿನ್ನ ಓರ್ಗಿತಿ? ಅವ್ರಿಗೆ ನಾನು ಅಕ್ಕ ಅನ್ನೋದು ಇಷ್ಟ ಇಲ್ಲ ಅನ್ನೋದು ಬಿಟ್ರೆ ಅವ್ರ ಅಕ್ಕನಾಗೆ ಇದ್ದಾರೆ. ಭಾವ ಸ್ವಂತ ಅಣ್ಣನ ಥರ ಇರ್ತಾರೆ. ಇನ್ನೇನ್ ಬೇಕಮ್ಮ ನನಗೆ? ಇದ್ರ ಬಗ್ಗೆನೂ ಹೇಳಿ ಅವ್ರನ್ನೇ ಬಿಟ್ಬಿಟ್ಟಿಯಲ್ಲೇ? ಯಾರು? ಅಯ್ಯೋ, ನಿನ್ನ ಗಂಡ ಕಣೆ. ಅವ್ರಿಗೇನು? ಅವ್ರ ಬಗ್ಗೆ ನಾನು ಏನು ಹೇಳಮ್ಮ? ಅಲ್ಲ, ನಿಮ್ಮಿಬ್ರು ಮಧ್ಯ ಎಲ್ಲ ಓಕೆನಾ? ಎಲ್ಲ ಓಕೆನೆ. ಅದಲ್ಲ ಅಂದರೆ ಬೇರೆ ಎಲ್ಲ ಓಕೆನಾ ಅಂತ. ಬೇರೆ ಎಲ್ಲ ಅಂದ್ರೆ? ತಾಯಿ ಎಲ್ಲವಾ, ಇವಳಿಗೆ ಹೆಂಗೆ ಹೇಳೋದು? ಆ ವಿಷಯದಲ್ಲೆಲ್ಲ ಓಕೆನೇನೆ? ಅಮ್ಮ, ಏನಾಗಿದೆ ನಿನಗೆ? ಎಲ್ಲ ಪರವಾಗಿಲ್ಲ, ಓಕೆ ಅಂತ ಹೇಳ್ತಿದ್ದೀನಿ ತಾನೇ? ಓ, ನಮ್ಮ ಕಡೆ ತವರು ಮನೇಲೇ ಶೋಭನ ಶಾಸ್ತ್ರ ಎಲ್ಲ ಮಾಡೋದು. ಅಲ್ಲಿ ಯಾವ ರೀತಿ ಶಾಸ್ತ್ರ ಮಾಡೋದು ಏನು ಅಂತ ನಂಗೆ ಗೊತ್ತಿಲ್ವಲ್ಲ, ಅದ್ರ ಬಗ್ಗೆ ಕಣೆ ಕೇಳ್ತಿರೋದು. ದಡ್ಡಿ ದಡ್ಡಿ. ಓ, ಅದಾ? ಅದು ಕೂಡ ಎಲ್ಲ ಓಕೆ ಅಮ್ಮ. ಸರಿ ಸರಿಮ್ಮ, ನಾನು ಅಷ್ಟೇ ಕೇಳಬೇಕಾಗಿದ್ದಿದ್ದು. ಸರಿಮ್ಮ, ಫೋನ್ ಇಡ್ಲಾ? ಸರಿ ಅಮ್ಮ, ಗುಡ್ ನೈಟ್. ಎಲ್ಲ ಒಳ್ಳೇದು ಮಾಡು ತಂದೆ. $6,301 $6,302 $6,303 $6,304 $6,305 $6,306 $6,307 ಸರ್, ನೀವು ಯಾವಾಗ ಬಂದ್ರಿ? ನಿನ್ನ ನಿದ್ದೆಯಲ್ಲಿ ನಾನು ಬರಲ ಅಮ್ಮ ಅಂತ ಕೇಳ್ತಿರ್ಬೇಕಾದ್ರೇ ನಾನು ಬಂದೆ. ನಾನು ನಿದ್ದೆಯಲ್ಲಿ ಮಾತಾಡ್ತಿದ್ನಾ? ಮುದ್ದಾಗಿ ಮಾತಾಡ್ತಿದ್ದೆ. ಅಯ್ಯೋ, ಸಾರಿ ಸರ್. ಸರ್, ನೀವು ಅದೇನೋ ಲೆಕ್ಕ ಹಾಕ್ತಿದ್ರಲ್ಲ, ಏನದು? ನಿನ್ನ ಉಸಿರು. ನಾನು ಬಂದಾಗ ನಿನ್ನ ಮುದ್ದಾಗಿ ನಿದ್ದೆ ಮಾಡ್ತಿದ್ದೆ. ಏನೋ ಒಳ್ಳೆ ಕನಸು ಬಿದ್ದಿದೆ ಅಂತ ಗೊತ್ತಾಯಿತು. ನಿನ್ನ ಉಸಿರಾಟಕ್ಕೆ ನಿನ್ನ ದೇಹ ಕಂಪಿಸುವಾಗ ಒಂದು ನಾದ ಇದೆ ಅನ್ನೋ, ಎಲ್ಲೋ ದೂರದಲ್ಲಿ ಕೊಳಲು ನುಡಿಸ್ತಿರೋ ಹಾಗೆ ಕೇಳಿಸುತ್ತೆ.